ಇಲ್ಲಿ ನೋಡ್ಬೋದು ಲಿಟ್ರಲ್ ಆಗಿ ಫುಲ್ ಆಫ್ ಫಾಗ್ ಇದೆ. ಇವಾಗ ಹೋಗಿ ಬ್ರೇಕ್ಫಾಸ್ಟ್ ತಿನ್ನಬೇಕು. ಬ್ರೇಕ್ಫಾಸ್ಟ್ಗೆ ದೋಸೆ ಸೊ ಇವಾಗ ನಾವು ಬನಸುರ ಸ್ಪೈಸಸ್ ಆ್ಯಂಡ್ ಆಯುರ್ವೇದಿಕ್ ಗಾರ್ಡನ್ಗೆ ಬಂದಿದ್ದೀವಿ. ಒಂದು ರೆಸ್ಟೋರೆಂಟ್ಗೆ ನಾವು ಬಂದಿದ್ದೀವಿ. ನಿನಗೆ ಯಾವ್ದು ಬೇಕಿಲ್ಲ ಹೇಳು. ನಾವು ನನಗೆ ತಿಂದಿದ್ದು ಹತ್ತನೇ. ಹಾಂ ಇದೆ. ಸೊ ಈಗ ಅಲ್ಲಿ ಮೆಟ್ಲು ಕಾಣಿಸ್ತಿದೆಯಲ್ಲ, ಆ ಮೆಟ್ಲನ್ನ ಹತ್ಕೊಂಡು ನಾವು ಮೇಲೆ ಹೋಗಬೇಕು. ಸ್ಟೇರ್ಸ್ ನೋಡಿ, ಅರ್ಧ ಹತ್ತಿದ್ರು, ಇನ್ನು ಎಷ್ಟಿದೆ ಅಂತ ಹತ್ತೋದಕ್ಕೆ. Good morning guys. Look at the fog. Fog ನೋಡಿ ಹೇಗಿದೆ ಅಂತ. Look at the fog guys. ಏನು ಕಾಣಿಸ್ತಾನೆ ಇಲ್ಲ ಅಲ್ಲಿ ನೀರಿರೋದು. ಫುಲ್ ಫಾಗೇ ಇದೆ. ಗುಡ್ ಮಾರ್ನಿಂಗ್ ಗೈಸ್. ಇದು ನನ್ನ ಇವತ್ತಿನ ಔಟ್ಫಿಟ್. ಸೊ ಇವಾಗ ಎದ್ದು ರೆಡಿ ಆಗಿದ್ದೀನಿ. ಸೊ ಹೇಗಿದೆ ಇವತ್ತಿಂದು ಔಟ್ಫಿಟ್? ಹೋಗಿ ಚಪ್ಪಲಿ ಒಂದು ಹಾಕೋಬೇಕು. ಸೊ ಐ ಆಮ್ ಆಲ್ ರೆಡಿ ಫಾರ್ ದ ಡೇ. ಇವಾಗ ಹೋಗಿ ಬ್ರೇಕ್ಫಾಸ್ಟ್ ತಿನ್ನಬೇಕು. ಬ್ರೇಕ್ಫಾಸ್ಟ್ಗೆ ಏನು ಮಾಡಿದ್ದಾರೆ ಗೊತ್ತಿಲ್ಲ. ಆಚೆಗಡೆ ಮಾರ್ನಿಂಗ್ ಫಾಗ್ ಒಂಥರ ಇತ್ತು ಅಂದರೆ ಇವಾಗ ಹೇಗಿದೆ ಗೊತ್ತಾ ಫಾಗು? ತೋರಿಸ್ತೀನಿ ಬನ್ನಿ. ನೋಡ್ಬೋದು ಲಿಟ್ರಲ್ ಆಗಿ ಫುಲ್ ಆಫ್ ಫಾಗ್ ಇದೆ. ಏನೋ ಅಲ್ಲಿ ಒಂದು ಲೇಕ್ ಇದೆ ಅಥವಾ ಏನು ಕಾಣಿಸ್ತಾನೆ ಇಲ್ಲ. ಇಟ್ಸ್ ಸೋ ಫಾಗಿ, ಕಂಪ್ಲೀಟಾಗಿ ಫಾಗ್ ಇದೆ. ಚಳಿ ನನಗೆ ಅಷ್ಟು ಆಗ್ತಿಲ್ಲ, ಬಟ್ ಫಾಗ್ ಅಂತೂ ಹೆವಿ ಇದೆ. ಬ್ರೇಕ್ಫಾಸ್ಟ್ ತಿನ್ನಬೇಕು. ಬ್ರೇಕ್ಫಾಸ್ಟ್ಗೆ ಏನು ಮೆನು ಇದೆಯೋ ಗೊತ್ತಿಲ್ಲ, ಹೋಗಿ ನೋಡಿದ್ರೇ ಗೊತ್ತಾಗತ್ತೆ. ಬಟ್ ಸಖತ್ತಾಗಿದೆ. ಫಾಗ್ ನನ್ನಿಂದ ನೀವು ನೋಡ್ಬೋದು ಹೇಗಿದೆ ಅಂತ. ಸೋ ಫಾಗಿ ಆ್ಯಂಡ್ ಕಂಪ್ಲೀಟಾಗಿ ನೇಚರ್ ಮಧ್ಯ ತುಂಬ ಸಖತ್ತಾಗಿದೆ. ಸೊ ಎಸ್ ಗೈಸ್, ಹೋಗಿ ಬ್ರೇಕ್ಫಾಸ್ಟ್ ತಿನ್ಕೊಂಡು ಮಾತಾಡೋಣ ಬನ್ನಿ. ನೋಡಿ ಗೈಸ್ ಫಾಗ್ನ, ಓ ಮೈ ಗಾಡ್, ಲೇಕ್ ಇದೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಫಾಗ್ ಇದೆ. ಏನು ಸಖತ್ತಾಗಿದೆ ಅಲ್ಲ ನೋಡೋದಕ್ಕೆ ಗೈಸ್. ಸ್ವಿಮ್ಮಿಂಗ್ ಪೂಲ್ ಆ ಕಡೆ ಒಂದು ಡ್ಯಾಮ್ ಇದೆ, ನೀರಿದೆ ಅನ್ನೋದೇ ಗೊತ್ತಾಗಲ್ಲ. ಈಗ ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಬಂದ್ವಿ. ಚೀಸ್ ಆಮ್ಲೆಟ್ ಮತ್ತು ನನ್ನ ದೋಸೆ ವಡ, ಅದಕ್ಕೊಂದು ಸ್ವಲ್ಪ ಸಾಗು ಚಟ್ನಿಗಳು ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಕಾಫಿ ಕುಡಿದು ಐ ಆಮ್ ಫಿನಿಶಿಂಗ್ ಮೈ ಬ್ರೇಕ್ಫಾಸ್ಟ್. ಸೊ ಎಲ್ಲ ತಿಂದ್ಕೊಂಡು ಹಾಗೆ ಮಾತಾಡ್ಕೊಂಡು ಕೂತಿದ್ದೀವಿ. ಇನ್ನೂ ತುಂಬ ಆಪ್ಷನ್ಸ್ ಇದೆ ಬ್ರೇಕ್ಫಾಸ್ಟಲ್ಲಿ, ಬಟ್ ನಾನು ಅಷ್ಟೇ ತೊಗೊಂಡೆ. ಸೊ ಈಗ ತಿಂದುಬಿಟ್ಟು ಇಲ್ಲಿ ಬ್ರಿಡ್ಜ್ ಇತ್ತು, ಬಂದ್ವಿ. ಸೊ ಏನು ಸಖತ್ತಾಗಿದೆ ಇಲ್ಲಿ ನಿಂತ್ಕೊಂಡು ನೋಡೋದಕ್ಕೆ. ಬರ್ಡ್ ಸೌಂಡ್, ವೆದರ್, ಫಾಗ್, ನೇಚರ್, ಎಲ್ಲಿ ತಿರುಗಿದ್ರು ಗ್ರೀನರಿ, ಸಖತ್ತಾಗಿದೆ ನೋಡೋಕ್ಕೆ ಮಾತ್ರ. ಇಟ್ಸ್ ಸೋ ಬ್ಯೂಟಿಫುಲ್ ಟು ಲುಕ್. ಇಟ್ಸ್ ಅ ಟ್ರೀಟ್ ಫಾರ್ ಅವರ್ ಐಸ್. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಹೇಳಾಯ್ತು ನಾವಾಗಲೇ, ಬಟ್ ಸ್ಟಿಲ್ ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್. ಸೊ ಇವಾಗ ಇಲ್ಲಿ ಬಿಸಿಲು ಕಾಯ್ಕೊಂಡು ಕೂತಿದ್ದೀವಿ. ನಮ್ಮ ಮನೆಯವರೆಲ್ಲರೂ ಅಲ್ಲಿ ಕೂತ್ಕೊಂಡು ಬಿಸಿಲು ಕಾಯ್ತಾ ಇದ್ದಾರೆ. ಸೊ ಈಗ ಅಲ್ಲಿಗೆ ಬೋಟಿಂಗ್ ಹೋಗಬೇಕು ಅಂದ್ಕೊತಿದ್ದೀನಿ. ಬೋಟಿಂಗ್ ಕಾಣಿಸ್ತಿರ್ಬೋದು ನಿಮಗೆ ಅಲ್ಲಿ, ಸ್ಪೀಡ್ ಬೋಟ್. ಸೊ ಏನಂತಂದರೆ ನಮಗೀಗ ಅಲ್ಲಿಗೆ ಬೋಟಿಂಗ್ಗೆ ಹೋಗಬೇಕು ಅಂತಂದರೆ ನಾವು ಅಲ್ಲಿಗೆ ಹೋಗಬೇಕು. ಇದು ಇವೊಂದು ಅದು ಪ್ರಾಪರ್ಟಿ ಹತ್ರ ಇದ್ದರೂ ಕೂಡ ಅದು ಬಂದುಬಿಟ್ಟು ಗೌರ್ಮೆಂಟಿಗೆ ಸೇರಿರೋದು. ಆ ಡ್ಯಾಮ್ ಆರ್ ಲೇಕ್ ವಾಟ್ ಎವರ್ ಇಟ್ ಈಸ್, ಇದು ಬಂದುಬಿಟ್ಟು ಪ್ರೈವೇಟ್ ಪ್ರಾಪರ್ಟಿ. ಸೊ ಇಲ್ಲಿಂದ ಯಾವುದೇ ರೀತಿಯಾದ ಬೋಟಿಂಗು ಅಥವಾ ಏನೂ ಆ್ಯಕ್ಸೆಸ್ ಇಲ್ಲ. ಆ್ಯಂಡ್ ಆಲ್ಸೋ ಫಿಶಿಂಗ್ ಏನು ಮಾಡೋ ಹಂಗೂ ಇಲ್ಲ. ಯಾಕೆ ಅಂತಂದರೆ ಅದು ಫೈನ್ ಹಾಕ್ತಾರಂತೆ. ಸೊ ಈಗ ನಾವು ಬೋಟಿಂಗ್ ಮಾಡಬೇಕು ಅಥವಾ ಕಯಾಕಿಂಗ್ ಹೋಗಬೇಕು ಅಂತಂದರೆ ಅಲ್ಲಿಗೆ ಹೋಗಬೇಕಾಗತ್ತೆ. ಈಗ ಆಲ್ಮೋಸ್ಟ್ ಎಲ್ಲರೂ ರೆಡಿ ಆಗಿದ್ದೀವಿ. ಬರೀ ನಮ್ಮ ಅಣ್ಣ ಮತ್ತು ನನ್ನ ತಮ್ಮ ಅವರಿಬ್ಬರು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾರೆ. ಅವರಿಬ್ಬರದ್ದು ಬ್ರೇಕ್ಫಾಸ್ಟ್ ಮಾಡಿದ ತಕ್ಷಣ ನಾವು ಇವಾಗ ಬೋಟಿಂಗಿಗೆ ಹೊರಡ್ತೀವಿ. ಅಲ್ಲಿಗೆ ಹೋದಾಗ ನಾನು ನಿಮಗೆ ತೋರಿಸ್ತೀನಿ. ಕಯಾಕಿಂಗ್ ಮಾಡಬೇಕು ಅಂತ ಅಂದ್ಕೊತಿದ್ದೀವಿ, ಬಟ್ ಯಾರ್ಯಾರು ಮಾಡ್ತಾರೆ ಗೊತ್ತಿಲ್ಲ. ಹಂಗೆ ಕಯಾಕಿಂಗ್ ಹೋಗಿಲ್ಲ ಅಂತಂದರೆ ಜಸ್ಟ್ ಒಂದು ಸ್ಪೀಡ್ ಬೋಟಲ್ಲಿ ಫುಲ್ ಡ್ಯಾಮ್ನ ಅಥವಾ ಲೇಕ್ ಏನಿದೆ ಅದನ್ನ ಸುತ್ತಾಡ್ಕೊಂಡು ಬರಬೇಕು. ಆ್ಯಂಡ್ ಆಲ್ಸೋ ಇವತ್ತು 2-3 ಕಡೆ ಹೋಗೋಣ ಅಂತ ಅಂದ್ಕೊತಾ ಇದ್ದೀವಿ. ವಾಟರ್ ಫಾಲ್ಸ್ ಎಲ್ಲ ಒಂದಿದೆ, ಒಂದು 2-3 ಜಾಗ ನೋಡ್ಕೊಂಡು ಬರೋಣ ಅಂತ. ಸೊ ನೈಟಿಗೆ ಇಲ್ಲಿ ನ್ಯೂ ಇಯರ್ ಪಾರ್ಟಿ ಇರುತ್ತೆ. ಸೊ ಅಷ್ಟೊತ್ತಲ್ಲಿ
ಎಲ್ಲ ಜಾಗಗಳನ್ನ ನೋಡ್ಕೊಂಡು ಬರಬೇಕು. ಆ್ಯಂಡ್ ಇವತ್ತು ಸ್ವಿಮ್ಮಿಂಗು ಕೂಡ ಮಾಡೋಣ ಅಂತ ಅಂದ್ಕೊತಾ ಇದ್ದೀವಿ. ಮಧ್ಯಾಹ್ನ ಬಂದ್ಬಿಟ್ಟು ಸ್ವಲ್ಪ ಬಿಸಿಲು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಸೊ ನೀವಲ್ಲಿ ನೋಡ್ಬೋದು ಕಾಯಾಕಿಂಗು ಬೋಟಿಂಗು ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಕಾಯಾಕಿಂಗ್ ಮಾಡೋರು ಕಾಯಾಕಿಂಗ್ ಮಾಡ್ತಾಯಿದ್ದಾರೆ, ಬೋಟಿಂಗ್ ಮಾಡೋರು ಬೋಟಿಂಗ್ ಮಾಡ್ಕೋತಾ ಇದ್ದಾರೆ. ಸೊ ಈಗ ನಾವು ಅದೇ ಥರನೇ ಹೋಗಿ ಮಾಡಬೇಕು. ಸೊ ಇಲ್ಲಿ ನೋಡಿ ನಮ್ಮ ಮನೆ ಮಕ್ಕಳೆಲ್ಲ ಆಟಾಡ್ತಾ ಇದ್ದಾರೆ ತಿಂದ್ಕೊಂಡು. ಗೋಲು, ಸ್ಪಂದನ್ ಆ್ಯಂಡ್ ಕೃಷ್ಣ ಇವರಿಲ್ಲಿ ಆಟ ಆಡ್ತಾ ಕೂತಿದ್ದಾರೆ. ನಮ್ಮ ಮಮ್ಮಿ, ನಮ್ಮ ಅಜ್ಜಿ, ನಮ್ಮ ದೊಡ್ಡಮ್ಮ ಎಲ್ಲ ಅಲ್ಲಿ ಬಿಸಿಲು ಕೈಕೊಂಡು ಕೂತಿದ್ದಾರೆ. ಇವಾಗ ಎಲ್ಲರೂ ಬಂದಿದ್ದ ತಕ್ಷಣ ನಾವು ಹೊರಡ್ತೀವಿ ಗೈಸ್. ಸೊ ಇವತ್ತೇನೇನು ಮಾಡ್ತೀನಿ ಅಂತ ಎಲ್ಲ ತೋರಿಸ್ತೀನಿ. ನೆನ್ನೆ ನೈಟ್ ನನ್ನ ಕೈಯಲ್ಲಿ ವ್ಲಾಗ್ನ ಪ್ರಾಪರಾಗಿ ಎಂಡ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಬೇಗ ಅಲ್ಲ, ಆ್ಯಕ್ಚುಲಾಗಿ ಲೇಟಾಗೆ ಮಲ್ಕೊಂಡಿದ್ದು. ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾವುದೂ. ಮಾತಾಡ್ಕೊಂಡು ಎಲ್ಲ ಮಜಾ ಮಾಡ್ಕೊಂಡು ಹಾಗೆ ಮರ್ತೋದ್ವಿ. ಸೊ ಇವತ್ತೇನೇನು ಮಾಡ್ತೀನಿ ಅಂತ ಆದಷ್ಟು ನಾನು ವೀಡಿಯೋ ತೆಗಿತೀನಿ. ಸೊ ಸ್ಟೇ ಟ್ಯೂನ್ ಗೈಸ್. ಆಯಿತು, ಇವ್ರದ್ದೆಲ್ಲ ಬಿಸಿಲು ಕಾದಿದ್ದಾಯಿತು. ಒಬ್ರೊಬ್ರಾಗಿ ಈಗ ಮೇಲೆ ಬರ್ತಾಯಿದ್ದಾರೆ. ಈಗ ನಾವು ಹೊರಡ್ತೀವಿ. ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. डर गया क्या? ये डर गया? नहीं। Why? ಏನ್ ಮಾಡ್ತೀಯ ಗುಡ್ಡು? ಗುಡು ಎಲ್ಲ ಹೋಗ್ತಿದೀವ ಈಗ? ಗೊತ್ತಿಲ್ಲದೆ ಹೋಗ್ತಾ ಇದೀವಾ? ಗುಡ್ಡು ನೆನೆ ತೆಗ್ದಿದ್ದು ಫೋಟೋಸ್ ಕಳಿಸು. ಎಲ್ಲಿ ಹೋಗ್ತಾ ಇದ್ದೀವಿ ಗುಡ್ಡು? ವಾಟರ್ ಫಾಲ್ಸಾ ಸ್ಪೈಸಸ್ಸಾ? ಎಲ್ಲದಕ್ಕೂ. ಓಕೆ. ಗೋಲು ನನ್ನ ಮಗ ನೋಡಿ ಫಸ್ಟ್ ಹೋಗ್ತಾ ಇದ್ದ. ನಿಮಗೆ ಈಗೆಲ್ಲ ಮತ್ತೆ ಟಿ ಹತ್ಕೊಂಡು ಸೆಟಲ್ ಆಗ್ತಾ ಇದ್ದೀವಿ. ಇವಾಗ ನಾವು ಸ್ಟಾರ್ಟ್ ಮಾಡಬೇಕು. ಎಲ್ಲಿಂದ ಕಿತ್ಕೊಂಡ್ಬಂದೆ? A few moments later. ಸೊ ಇವಾಗ ನಾವು ಬನಸುರ ಸ್ಪೈಸಸ್ ಆ್ಯಂಡ್ ಆಯುರ್ವೇದಿಕ್ ಗಾರ್ಡನ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಒಳಗಡೆ ಹೋಗಿ ವಿ ಶುಡ್ ಇಲ್ಲೆಲ್ಲ ಸ್ಪೈಸಸ್ ಹೇಗೆ ಬೆಳೆಯುತ್ತೆ ಅಂತಲೂ ಇರುತ್ತೆ. ಆ್ಯಂಡ್ ಹಾಗೆ ನಾವು ಸ್ಪೈಸಸ್ನ ಇಲ್ಲಿ ತೊಗೊಳ್ಳಬಹುದು. 1 hour later. ಎಲ್ಲರೂ ಒಂದಷ್ಟು ಶಾಪಿಂಗ್ಗಳನ್ನ ಮಾಡ್ಕೊಂಡು ಇಲ್ಲಿ ಹೊರಟಿದ್ದೀವಿ. ಬಟ್ ಸ್ವಲ್ಪ ತುಂಬಾ ಎಕ್ಸ್ಪೆನ್ಸಿವ್ ಇತ್ತು. ಬಟ್ ಎಲ್ಲ ಪ್ಯೂರ್ ಆಗಿರೋದ್ರಿಂದ ಎಲ್ಲ ತೊಗೊಂಡಿದ್ದೀವಿ. ಸೊ ಇವಾಗ ಇಲ್ಲಿಂದ ಹೊರಡ್ತಿದ್ದೀವಿ. ಬಟ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಬೇಕು ಅಂತಂದರೆ ಇಲ್ಲಿಗೆ ಬಂದು ತೊಗೊಳ್ಳಿ. ಒಂದು ರೆಸ್ಟೋರೆಂಟ್ಗೆ ನಾವು ಬಂದಿದ್ದೀವಿ. ಲಂಚ್ ಬಾಕ್ಸ್ ಹೋಮ್ಲಿ ರೆಸ್ಟೋರೆಂಟ್ ಅಂತ. ಸೊ ಎಲ್ಲ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಇವಾಗ ಊಟ ಆರ್ಡರ್ ಮಾಡಬೇಕು. ಎಲ್ಲ ಕೂತ್ಕೊಂಡು ಈಗೇನು ಆರ್ಡರ್ ಮಾಡೋಣ ಅಂತ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಫ್ರೆಶ್ ವಾಟರ್ ಫಿಶ್ है तिलापिया. मम्मी के लिए सॉफ्ट वाला ले दे. ಅದು ನಿನಗೆ ಯಾವ್ದು ಬೇಕಿಲ್ಲ ಹೇಳು. ನಾವು ನನಗೆ ತಿಂದಿ ತಪ್ಪನೆ. ಹಾಂ ಇದೆ. ವಿಚ್ ಫಿಶ್ ಇಸ್ ದಿಸ್? सोल्ट फिश बेटा. नंग. ये कौन सा है? वो फ्रेश वाटर. तिलापिया. What is ये this? अच्छा है. ये भी वंजन? नहीं छटला. फ्रेश वाटर. छटला. सही. These 3 डैम फिश बेटा. कटला है दो. This नहीं 3 है. is fresh water. ಅದು 7 किलो बड़ा फिश. अच्छा वैसे ये भी वही है ना? तिलापिया. उसी टाइप का है, उसी का नस्ल है वो, कटला का ही. You take इसका- this. नहीं अलग रहता. बांगड़ा I take this. बांगड़ा बोले तो रेहू रेहू का है ना? This is bangda. This is bangda. ये रेहू का रूप है. ना जिलेबी. तिलापिया जैसे जिलेबी. जलेबी. हाँ. जलेबी by yes. अभी कौन सा खाना बता? मुझे ये खाना है मेरा और शिवी के लिए. अच्छा देखो वही Give देखो this देखो to देखो. here. अब ಶೇರಿಂದ ಬಿದ್ದ. ओ, क्या पंडू यार तू कर रहा है यार. ए, लगा ಇದು भी ಯಾವುದು? ಇದು ಬಾಂಗ್ಡಾನೇನಾ? वो नहीं रहा फिर. ಇದು ಬಾಂಗ್ಡಾ. ಇದು ಹೆಸರೇನು? मेरे को बांगड़ा चाहिए. This kingfish. ये क्या है? Give me दोनों में this से two. दोनों में से टेस्टी कौन सा है? ये वाला. ये वाला. ये क्या है? और ट्रवेली नाम है. ये डालो मेरे एक प्लेट में. ठीक है. कितना पीस चाहिए पूरा बताएगा तो ऐसा ही नहीं, आप- हाँ, ये ऐसा बताएंगे. जी, आपका सिर्फ आपका बता दीजिए.
सिंगल प्लेट का और ये you want this now? This one. And this one. You added this one? Two. ये ये प्लेट में कर, ऐसे एक काम कर, ये 4 प्लेट के लिए ऐसे ऐसे कर ले। Bit put 4 plate है तो she will take it. अभी इधर के लिए ಸೊ ಈಗ ನಮ್ಮ ಊಟ ಬಂತು. ಫಿಶ್ ಸಾರು ಮತ್ತು ಅವ್ರದ್ದು ಕೇರಳ ಸ್ಟೈಲ್ ರೈಸು ಮತ್ತು ಇಷ್ಟೊಂದು ಪಲ್ಯಗಳು ಆ್ಯಂಡ್ ನಾನೊಂದು ಗ್ರೀನ್ ಚಟ್ನಿ ಹೆವಿ ಸ್ಪೈಸಿ ಇದೆ, ಫಿಶ್ಶು ಕಬಾಬು ಈಗೆಲ್ಲ ತಿಂದು ಇಲ್ಲಿ ಡ್ಯಾಮ್ ಹತ್ರ ಬಂದ್ರಿ, ಬನ್ಸೂರ ಡ್ಯಾಮ್ ಹತ್ರ ಬೋಟಿಂಗಿಗೆ ಅಂತ. ಸೊ 2 o'clock ಇದ್ದಿದ್ದು ನಮಗೆ ಟೈಮ್ ಸ್ಲಾಟು, ಬಟ್ ಒಂದು ಸ್ವಲ್ಪ ಲೇಟ್ ಆಗಿದೆ. ಇಲ್ಲಿ ಎಂಟ್ರಿ ಟಿಕೆಟ್ ತೊಗೊಂಡು ನಾವು ಒಳಗೆ ಹೋಗಬೇಕು. ನಾವು ಒಳಗಡೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀವಿ ಬೋಟಿಂಗಿಗೆ, ಬಟ್ ಇಲ್ಲಿ ಹೋಗ್ಬೇಕಂತಂದರೆ ನಾವು ಎಂಟ್ರಿ ಟಿಕೆಟ್ ಅಲ್ಲಿ ಹೋಗಿ ತೊಗೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿ ಎಂಟ್ರಿ ತೊಗೊಂಡು ಒಳಗಡೆ ಹೋಗಬೇಕು. ಇಲ್ಲಿ ಒಳಗಡೆ ಹೋದರೆ ಇಲ್ಲಿ ಎಷ್ಟೊಂದು ಆಟ ಆಡೋಕ್ಕೆಲ್ಲ ಇದೆ. ಬಂಪರ್ ಕಾರ್ಸ್, ಹಾರರ್ ಹೌಸ್, ಸ್ಪಾ, ಫಿಶ್ ಸ್ಪಾ, ಜಿಪ್ಲೈನ್, ಸೈಕ್ಲಿಂಗ್, ಬ್ಯಾಂಬೂ ರಾಫ್ಟಿಂಗ್, ಟ್ರೆಕ್ಕಿಂಗ್ ಆ್ಯಂಡ್ ಟೀಮ್ ಬಿಲ್ಡಿಂಗ್ ಪ್ರೋಗ್ರಾಮ್ಸ್ ಅಂತ ತುಂಬ ಪ್ರೋಗ್ರಾಮ್ಸ್ ಏನೇನೋ ಇದೆ. ಆ್ಯಂಡ್ ಡ್ಯಾಮಿಗೆ ಅಲ್ಲಿ ನಡ್ಕೊಂಡು ಹೋಗಬೇಕು. ಆ್ಯಂಡ್ ಅಲ್ಲಿನೇ ನಾವು ಈಗ ಬೋಟಿಂಗಿಗೆ, ರಿವರ್ ರಾಫ್ಟಿಂಗಿಗೇನೋ ಬುಕ್ ಮಾಡಿರೋದು. ಸೊ ಇಲ್ಲಿ ಎಕ್ಸಿಬಿಷನ್ ಹಾಲ್ ಅದೆಲ್ಲ ಇದೆ. ಸೊ ಇಲ್ಲಿ ತುಂಬ ಗೇಮ್ಸ್ ಏನೇನೋ ಇದೆ ಆಟ ಆಡೋದಕ್ಕೆ, ಫನ್ ಫ್ಯಾಂಟಸಿ ಅಂತ. ಸೊ ಈಗ ನೋಡೋಣ ನಡ್ಕೊಂಡು ಹೇಗೆ ಹೋಗೋದು ಅಂತ. ಸೊ ಇಲ್ಲಿದೆ ನೋಡಿ, ಕಾಯಾಕಿಂಗ್, ವಾಟರ್ ಬಲೂನ್, ಕೊರಾಕಲ್, ವಾಟರ್ ಸೈಕ್ಲಿಂಗ್ ಆ್ಯಂಡ್ ಬ್ಯಾಂಬೂ ರಾಫ್ಟಿಂಗ್. ಸೊ ಈಗ ನಾವು ಐ ಥಿಂಕ್ ಏನೋ ಒಂದು ಬುಕ್ ಮಾಡಿದ್ದಾರೆ, ಏನು ಬುಕ್ ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಅಲ್ಲ, ರಾಫ್ಟಿಂಗ್ ಏನೋ ಹೇಳ್ದಂಗಿತ್ತು. ಸೊ ಅದನ್ನು ಹೋಗಿ ನಾವು ಅಲ್ಲಿಗೆ ಹೋಗಿ ನೋಡಬೇಕು ಯಾವುದಕ್ಕೆ ಬುಕ್ ಮಾಡಿದಾರೋ ಅದನ್ನು ನಾವು ಈಗ ಮಾಡಬೇಕು. Hi friends. ಮಾತು ಮುಂಚೆ ಹಾಯ್ ಒಂದೇಳು ಅಲ್ವಾ? ನಮ್ಮಮ್ಮ ಗೈಸ್ ಮಾತು ಮುಂಚೆ ಯಾವಾಗಲೇ ಕ್ಯಾಮ್ರಾ ತೋರಿಸಿದ್ರು ಹೇಳೋದು ಏನಂತ, Hi friends. ಅಷ್ಟೇ, ಅದೊಂದೇನೆ ಹೇಳೋದು, ಅದು ಬಿಟ್ಟರೆ ಬೇರೆ ಏನು ಹೇಳೋದಿಲ್ಲ. ನೋಡಿದ್ರೆ ಇಲ್ಲಿ ಹೆವಿ ಬಿಸಿಲು. ಸೊ ಈಗ ಹೋಗ್ಬಿಟ್ಟು ನಾವೇನು ಆಡ್ತೀವಿ ಅಂತ ನೋಡಬೇಕು, ಯಾವ ಬೋಟಿಂಗ್ ಅಂತ. ಆ್ಯಂಡ್ ಇಲ್ಲಿ ಮಕ್ಕಳದೆಲ್ಲ ಆಟ ಆಡೋದೆಲ್ಲ ಈ ಕಡೆ ಇದೆ. ಆ್ಯಂಡ್ ರಶ್ ತುಂಬ ಇದೆ. ಬರೋಕ್ಕಿಂತ ಮುಂಚೆ ಬುಕ್ಕಿಂಗ್ ಮಾಡಿಕೊಂಡೇ ಬರಬೇಕು. ನಾವು ಮಾರ್ನಿಂಗ್ ಬುಕ್ ಮಾಡಿದ್ದಕ್ಕೆ ನಮಗೆ 2 o'clock ಸ್ಲಾಟ್ ಸಿಕ್ಕಿರೋದು. ಡೈರೆಕ್ಟಾಗಿ ಬಂದರೆ ಇಲ್ಲಿ ಸಿಗೋದಿಲ್ಲ, ಬಿಕಾಸ್ ಹೆವಿ ಕ್ರೌಡ್ ಇರುತ್ತೆ. ಸೊ ಆನ್ಲೈನ್ ಬುಕ್ಕಿಂಗ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಆನ್ಲೈನ್ ಬುಕ್ಕಿಂಗ್ ಈಸ್ ಕಂಪಲ್ಸರಿ ಗೈಸ್. ಸೊ ಯಾರ್ಯಾರು ಬಂದಂಗಿದ್ರು ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡೆ ಇಲ್ಲಿಗೆ ಬನ್ನಿ. ಸೊ ಈಗ ಅಲ್ಲಿ ಮೆಟ್ಲು ಕಾಣಿಸ್ತಿದೆಯಲ್ಲ, ಆ ಮೆಟ್ಲು ಹತ್ಕೊಂಡು ನಾವು ಮೇಲೆ ಹೋಗಬೇಕು. ಅಪ್ಪ ಆಲ್ರೆಡಿ ಆಗ್ಬಿಟ್ಟಿದೆ ಊಟ ತಿನ್ಕೊಂಡು. ಈಗ ಅಷ್ಟು ಊಟ ಬೇರೆ ತಿಂದಿರೋದು, ಅಷ್ಟು ದೂರದಿಂದ ನಡ್ಕೊಂಡು ಬೇರೆ ಬಂದ್ವಿ. ಅಮ್ಮ ಟಿ ಪಿ ಎಲ್ಲ ಒಳಗೆ ಬರ್ತಿದೆ. ಈಗ ಅಷ್ಟು ಮೇಲ್ಗಡೆ ತನಕ ನಡ್ಕೊಂಡು ಹೋಗೋಕ್ಕೆ ಲಿಟ್ರಲ್ಲ ಕಷ್ಟ ಆಗುತ್ತೆ ಗೈಸ್. ಹೊಟ್ಟೆ ಫುಲ್ ಲೋಡ್ ಬೇರೆ ಆಗಿಬಿಟ್ಟಿದೆ ತಿಂದಿರೋದು. ಸ್ಟೇರ್ಸ್ ನೋಡಿ, ಅರ್ಧ ಹತ್ತಿದ್ರು, ಇನ್ನು ಎಷ್ಟಿದೆ ಅಂತ ಹತ್ತೋದಕ್ಕೆ. ಆ್ಯಕ್ಚುಲಾಗಿ ಪ್ರಣವ್ ಗುಡ್ಡು ಮಾಡ್ತಿರೋದೆ ಕರೆಕ್ಟ್, ಇದ್ರ ಮೇಲೆ ಹತ್ಕೊಂಡು ಹೋಗೋಣ. ಸೊ ಸ್ಟೇರ್ಸ್ ಹತ್ತೋ ಥರ ಫೀಲ್ ಇರಲ್ಲ. ಪ್ರಣವ್ ಗುಡ್ಡು ಮೇಲೆ ಹೋಗ್ಬಿಟ್ಟಿದ್ದಾರೆ, ನಾನು ನಡ್ಕೊ ಬರ್ತಾಯಿದ್ದೀನಿ. ಇನ್ನು ನಮ್ಮಮ್ಮ ಎಲ್ಲ ಯಾರು ಬಂದಿಲ್ಲ. ಹಾಗೆ ಇಲ್ಲಿಗೆ ಬಂದು ರೀಚ್ ಆದ್ವಿ. ಏನಂತೆ ಬಿಡಲ್ವಾ? ಏಯ್ ಸುಮ್ಮನೆ ಇರೋ. ಅವರು ಟಿಟಿ ಬೋಟಿಂಗ್ ಪಾಯಿಂಟ್ ನೋಡ್ತಾ ಇದ್ದೀರಾ ಗೈಸ್, ಬೋಟಿಂಗ್. ಈಗ ಅಲ್ಲಿಗೆ ಬೋಟಿಂಗ್ ಹೋಗೋದು. ಒಂದಷ್ಟು ದೂರ ನಡ್ಕೊಂಡು ಬಂದಮೇಲೆ ಫೈನಲ್ ಆಗಿ ನಮಗೆ ಇಲ್ಲಿ ಪಾಯಿಂಟಿಗೆ ಬಂದ್ವಿ. ತುಂಬ ದೂರ ನಡಿಬೇಕು. ಸೊ ನಡಿಯೋಕ್ಕಾಗೋರು ಮಾತ್ರನೇ ಇಲ್ಲಿ ಬನ್ನಿ. ನಮ್ಗೆ ಗೊತ್ತಿಲ್ಲದೆ ಬಂದುಬಿಟ್ವಿ, ಹೋಗಂಗೂ ಇಲ್ಲ ಬಿಡೋಂಗೂ ಇಲ್ಲ. ಅಲ್ಲೇ ನಮ್ಮ ರೆಸಾರ್ಟ್ ಇರೋದು, ಆ ಕಡೆನೇ. ಸೊ ಈಗ ಇಲ್ಲಿಂದಾನೇ ನಾವು ಸ್ಪೀಡ್ ಬೋಟ ಏನು ತೊಗೊಂಡಿದ್ದೀವಿ ಗೊತ್ತಿಲ್ಲ, ನೋಡೋದು ಇವಾಗ ಹೋಗ್ಬಿಟ್ಟು. ಸೊ ಈಗ ಸ್ಪೀಡ್ ಬೋಟೆ ಅಂತ ಬುಕ್ ಮಾಡಿರೋದು, ಹೋಗ್ತಾ ಇದ್ದೀವಿ. ಈಗ ಲೈಫ್ ಜಾಕೆಟ್ ಎಲ್ಲ ಹಾಕ್ಕೊಂಡು ಬೋಟ್ ಬರುತ್ತೆ, ಬೋಟ್ ಹತ್ತಬೇಕಾಗತ್ತೆ ನಾವು. ಸೊ ಒಂದು ಬೋಟಲ್ಲಿ ಐ ಥಿಂಕ್ ಮ್ಯಾಕ್ಸಿಮಮ್ 7 ಮೆಂಬರ್ಸ್ ಅಷ್ಟೇ ಕೂತ್ಕೊಳ್ಳೋ ಥರ ಇದೆ. 7 ಮೆಂಬರ್ಸ್ ಅನಿಸುತ್ತೆ. ಸೊ ಈಗೆಲ್ಲ ನಾವು ಲೈಫ್ ಜಾಕೆಟ್ ಹಾಕ್ಕೊತಾ ಇದ್ದೀವಿ. ಆ್ಯಂಡ್ ಈಗ ಬೋಟ್ ಹತ್ಕೊಬೇಕು. ಹತ್ಕೊಂಡಿದ್ದ ತಕ್ಷಣ
ನಮಗೆ ಫುಲ್ ಡ್ಯಾಮ್ ಸುತ್ತಾಡಿಸ್ತಾರೆ. ಸೊ ಈಗ ಹತ್ಕೊಂಡಿದ್ದೀನಿ ಬೋಟ್ನ, ಕೂತ್ಕೊಂಡಿದ್ದೀವಿ. ಸೊ ಇವಾಗ ಹೋಗೋದು ಗೈಸ್. ಮೈ ಗಾಡ್ ಗೈಸ್, ಸಿಕ್ಕಾಬಡೆ ಸಕ್ಕತ್ತಾಯಿತು. ವಿ ಎಂಜಾಯ್ ಸೋ ಮಚ್. ಇಟ್ ವಾಸ್ ಅಲ್ಟಿಮೇಟ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇತ್ತು. ಇಷ್ಟು ದೊಡ್ಡದಾಗಿರುತ್ತೆ ಡ್ಯಾಮು ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇಟ್ಸ್ ಟೂ ಬಿಗ್ ಗೈಸ್ ಆ್ಯಂಡ್ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಸೊ ಯಾರಾದರೂ ವಯನಾಡಿಗೆ ಬಂದರೆ ಇದನ್ನು ಟ್ರೈ ಮಾಡಲೇಬೇಕು. ಇಟ್ ವಾಸ್ ವಂಡರ್ಫುಲ್. ಈಗ ನಾವು ಟಿಟಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಸೈಡ್ಸಲ್ಲಿ ಎಷ್ಟೊಂದು ಅಂಗಡಿಗಳು, ತಿನ್ನೋ ಅಂಗಡಿಗಳು, ಮತ್ತು ಪರ್ಚೇಸ್ ಮಾಡೋದಕ್ಕೆ ಎಳ್ನೀರು, ಸೊ ತುಂಬ ಅಂಗಡಿಗಳು ಇಲ್ಲಿ ಸೈಡಲ್ಲಿತ್ತು. ಸೊ ಫೈನಲ್ ಆಗಿ ಹೋಟೆಲಿಗೆ ಬಂದ್ವಿ. ನನ್ನ ಮುಖ ನೀವು ನೋಡ್ಬೋದು. ಓ ಮೈ ಗಾಡ್, ಸಿಕ್ಕಾಪಟ್ಟೆ ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀನಿ, ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ, ಟಯರ್ಡ್ ಆಗಿಬಿಟ್ಟಿದ್ದೀನಿ. ಈಗ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ವಿಮ್ಮಿಂಗ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀವಿ. ನೋಡೋಣ, ಆಮೇಲೆ ಸಿಗ್ತೀನಿ.